ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ನಮಸ್ಕಾರ. ಕ್ರೈಸ್ಟ್ ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿರುವ ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಅತಿಥೇಯ ವಿದ್ಯಾ. ಈ ನಮ್ಮ ಕಾರ್ಯಕ್ರಮವು ನಿಮಗೆ ತಿಳಿದಿರುವ ಹಾಗೆ ನಮ್ಮ ವೀಕ್ಷಕರಿಗೆ ಇರಬಹುದಾದ ಅನೇಕ ವಿಷಯದ ಕುರಿತು ಪ್ರಶ್ನೆಗಳನ್ನು ನಾವು ಚರ್ಚಿಸುತ್ತೇವೆ. ಅದು ಯಾವುದರ ಕುರಿತಾಗಿರಬಹುದು, ದೈನಂದಿನದ ಪ್ರಶ್ನೆಗಳಾಗಿರಬಹುದು ಅಥವಾ ಆತ್ಮಿಕ ಜೀವನದ ಪ್ರಶ್ನೆಗಳು ಆಗಿರಬಹುದು. ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಯಾವುದೇ ಮಿತಿ ಇರುವುದಿಲ್ಲ. ನೀವು ಬರೆಯುವ ಪ್ರತಿಯೊಂದು ಪ್ರಶ್ನೆಗೆ ನಾನು ಮತ್ತು ನಮ್ಮ ಅತಿಥಿ ನಮಗೆ ಇರುವ ದೃಷ್ಟಿಕೋನದಿಂದ ಉತ್ತರಿಸಲು ಪ್ರಯತ್ನಿಸುತ್ತೇವೆ ಹಾಗೂ ಇತರ ದೃಷ್ಟಿಕೋನಗಳಿಂದ ಬರುವ ಉತ್ತರಗಳನ್ನು ಸಹ ನಾವು ಗೌರವಿಸುವಂತರಾಗಿರ್ತೇವೆ. ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ನಮಗೆ ಬರೀರಿ. ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನಮಗೆ ಬರೆಯಬಹುದು. ಇಂದಿನ ಈ ಸಂಚಿಕೆ ಕಳೆದ ಸಂಚಿಕೆಯ 2ನೇ ಭಾಗವಾಗಿದೆ. ಆತ್ಮನಿಂದ ಬರುವ ಫಲ. ಅದರಲ್ಲಿ 9 ಫಲವನ್ನು ನಾವು ನೋಡಿದ್ದೇವೆ ಅಥವಾ ಅದರಲ್ಲಿ 4 ವಿವರವಾಗಿ ಕಲಿತಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಮಿಕ್ಕ 5 ಫಲವನ್ನು ನಾವು ಚರ್ಚಿಸಲಿದ್ದೇವೆ. ಈ ಗುಣಗಳು ನಾವು ಏಕೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಡಬೇಕು ಹಾಗೂ ದೇವರು ನಮ್ಮಿಂದ ಏನನ್ನು ಬಯಸುತ್ತಾನೆ ಈ ಫಲದ ವಿಚಾರವಾಗಿ ಎಂದು ನಾವು ಚರ್ಚೆ ಮಾಡೋಣ. ಈ ಚರ್ಚೆಯನ್ನು ಪ್ರಾರಂಭ ಮಾಡುವ ಮುನ್ನ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ತಂದೆಯೇ ಸ್ವಾಮಿ, ಈಗಾಗಲೇ ನಿನ್ನ ಆತ್ಮನಿಂದ ಬರುವ ಫಲದ 4 ಗುಣಗಳನ್ನು ನಾವು ಕಲಿತಿದ್ದೇವೆ. ಮುಂದೆ ನಾವು ಮಿಕ್ಕ 5 ಗುಣವನ್ನು ಕಲಿಯುವಾಗ ನಮ್ಮೊಂದಿಗೆ ಇದ್ದು ನಮ್ಮೊಂದಿಗೆ ಮಾತನಾಡಿ ಸಹಾಯವನ್ನು ದಯಪಾಲಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ, ಆಮೇನ್. ಏನೋಷ್ಟರೇ ಕಳೆದ ಸಂಚಿಕೆಯಲ್ಲಿ ನಾವು 4 ಗುಣ ಅಥವಾ 4 ಫಲವನ್ನು ನಾವು ಚರ್ಚೆಯ ಮೂಲಕ ಕಲಿತಿದ್ದೇವೆ. ಪ್ರೀತಿ, ಸಂತೋಷ, ಸಮಾಧಾನ ಮತ್ತು ದೀರ್ಘ ಶಾಂತಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ರಿವ್ಯೂ ಅಂತ ನಾವೇನು ಹೇಳ್ತೀವಿ ಆ ಥರ ಕೊಡ್ತೀರಾ? ಖಂಡಿತವಾಗಿ. ಇಲ್ಲಿ ನಾವು ಗುಣಗಳು ಅನ್ನೋದಕ್ಕಿಂತ ಮಾಡುವಂಥ ಕ್ರಿಯೆ ಅನ್ನುವಂಥದ್ದಾಗಿ ಅರ್ಥ ಮಾಡಿಕೊಳ್ಳಬಹುದು. ಈಗ ನಾವು ನೋಡ್ಕೊಂಡಂಥದ್ದು 4 ಫಲ: ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ. ಈ 4 ಈ ಫಲ ಇದೆಯಲ್ಲ, ಇದನ್ನು ನಾವು ಒಟ್ಟಾಗಿಯೇ ನೋಡಿಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಅದು ಪವಿತ್ರಾತ್ಮನ ಫಲವಾಗ್ತದೆ. ಈ ಪ್ರೀತಿ ಅನ್ನುವಂಥದ್ದು ಯಾವಾಗಲೂ ನಿಸ್ವಾರ್ಥವಾಗಿರಲಿ. ಸಂತೋಷ ಅನ್ನುವಂಥದ್ದು ಸಂತೃಪ್ತಿಯನ್ನು ತರುವಂಥದ್ದಾಗಿರಲಿ. ಸಮಾಧಾನ ಅನ್ನುವಂಥದ್ದು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ದೀರ್ಘ ಶಾಂತಿ ಯಾವಾಗಲೂ ನಿಮ್ಮಲ್ಲಿ ಅಭಿವೃದ್ಧಿಯಾಗುತ್ತಿರಲಿ ಹಾಗೂ ಬೆಳೆಯುತ್ತಾ ಬರಲಿ. ಈ 4 ಫಲ ನಿಮ್ಮಲ್ಲಿ ಹೆಚ್ಚಾಗಿ ಕಾರ್ಯ ಮಾಡಬೇಕಾಗಿದೆ. ಈ 9 ಫಲದಲ್ಲಿ ನೀವು 4 ಫಲ ಇದನ್ನ ನೀವು ವಿವರವಾಗಿ ಕಳೆದ ಸಂಚಿಕೆಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಮುಂದಿನ ಫಲವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ದಯೆ. ಈ ದಯೆ ತೋರುವುದು ತುಂಬ ಕಷ್ಟ. ಅದು ನಮ್ಮ ಜಗತ್ತನ್ನು ನೋಡಿದ್ರೆ ಅತಿ ಕ್ರೂರವಾಗಿರುವ ಜಗತ್ತಿದು. ಅದರಲ್ಲಿ ದಯೆ ತೋರಬೇಕಂದ್ರೆ ಒಂದು ರೀತಿಯಾದ ದೇವರಿಂದಾನೇ ಅದು ಆಗಲೇಬೇಕು, ನಮ್ಮಿಂದ ಅಸಾಧ್ಯ ಅಂತ ಹೇಳ್ಬೋದಲ್ಲ. ನೋಡಿ, ಒಂದು ರೀತಿಯಲ್ಲಿ ನೀವೇ ಪ್ರಶ್ನೆ ಕೇಳಿ ನೀವೇ ಉತ್ತರ ಕೊಟ್ಟಿದ್ದೀರಾ. ದೇವರಿಂದಾನೇ ಆಗಬೇಕು ಅನ್ನುವಂಥದ್ದು. ಈ ಪವಿತ್ರಾತ್ಮನಿಂದ ಉಂಟಾಗುವಂಥ ಫಲ ಹೀಗೇನೆ. ಮನುಷ್ಯ ಮಾತ್ರದವರ ಆಲೋಚನೆಯ ಮೇರೆಗೆ ಈ ಫಲ ಕಾರ್ಯ ಮಾಡೋದಿಲ್ಲ, ಯಾವತ್ತಿಗೂ ಅಷ್ಟೆ. ನೋಡಿ, ದಯೆ ಅನ್ನುವಂಥದ್ದು ಕೇವಲ ಇನ್ನೊಬ್ಬ ವ್ಯಕ್ತಿಗೆ ಒಳ್ಳೆಯದನ್ನು ಅಥವಾ ಒಳ್ಳೆಯದಾಗಿ ಇರುವಂಥದ್ದು ಅಲ್ಲ. ಪ್ರೀತಿಯಿಂದ, ಗೌರವದಿಂದ ಅವರನ್ನ ಕಾಣಲಿಕ್ಕೆ ಸಾಧ್ಯನಾ? ದಯೆ. ಈ ದಯೆ ಅನ್ನುವಾಗ ನಮಗೆ ಯಾರು ಕೆಟ್ಟದನ್ನು ಬಯಸ್ತಾರೆ ಅವರಿಗೆ ನಾವು ಒಳಿತನ ಮಾಡಲಿಕ್ಕೆ ಸಾಧ್ಯವಾ?
ಆ ದಯೆ ನಮ್ಮಲ್ಲಿ ಬರಬೇಕು. ಈ ಕೈಂಡ್ನೆಸ್ ಎಂಬುದಾಗಿ ಹೇಳುವಾಗ ಇದು ಸಾಮಾನ್ಯವಾಗಿ ನಮ್ಮೊಳಗೆ ಹಾಗೆ ಹೊಕ್ಕಿ ಬರುವಂಥದ್ದಲ್ಲ. ಇದು ನಾವಾಗೆ ಅಭ್ಯಾಸ ಮಾಡಿ ದೇವರ ವಾಕ್ಯದ ನಿಮಿತ್ತವಾಗಿ ನಡೆಯುವಾಗ ಆತನ ಸಹಾಯದಲ್ಲಿ ದೊರಕುವಂತಹ ಒಂದು ಫಲವಾಗಿದೆ. ಹಾಗಾಗಿ ಈ ದಯೆ ಅಭ್ಯಾಸ ಮಾಡಬೇಕಾದ್ರೆ, ಹೌದು, ಪಂಥಾಹ್ವಾನ ಸವಾಲು ಖಂಡಿತ, ಆದರೆ ದೇವರ ಸಹಾಯದ ಮೂಲಕ ನಾವು ಅಭ್ಯಾಸ ಮಾಡಬೇಕಾಗಿದೆ. ನೀವು ಹೇಳೋ ರೀತಿ ನೋಡಿದ್ರೆ ಈ ಎಲ್ಲ ಫಲ ಹೊಂದಿದವರಾಗಿದ್ರೆ ನಾವೆಲ್ಲರೂ ಈ ಫಲನ ಹೊಂದಿದ್ರೆ ಯಾರ ಮೇಲೆ ಯಾರಿಗೂ ಕೋಪ ಇರಲ್ಲ, ಯಾರ ಮೇಲೆ ಯಾರಿಗೂ ಜಗಳ ಇರಲ್ಲ ಅಲ್ವಾ? ಅಲ್ಲ, ಅದು ನಿಜ. ಯಾಕೆಂದ್ರೆ ನಾವು ಇದೇ ರೀತಿಲಿ ಬಾಳ್ಬೇಕಾಗಿರುವಂಥದ್ದು, ಆಯ್ತಾ? ನಮಗೋಸ್ಕರ ಅಥವಾ ಇದಕ್ಕೋಸ್ಕರವೇ ದೇವರು ನಮಗೆ ಕೆಲವೊಂದೆಲ್ಲ ಒಂದು ಚೌಕಟ್ಟುಗಳನ್ನು ಹಾಕಿ ಆ ಚೌಕಟ್ಟಿನ ಅಡಿಯಲ್ಲಿ ಬದುಕುವುದಕ್ಕೆ ನಮಗೆ ಕೊಟ್ಟಿರುವಂಥದ್ದು. ಸೊ ಈಗ ನಾವು ಈ ದಯೆ ಎಂಬುದಾಗಿ ಹೇಳುವಾಗ ನಾವು ಇತರರನ್ನ ಯಾವ ರೀತಿಯಲ್ಲಿ ದೇವರು ನಮ್ಮನ್ನ ನೋಡ್ತಾನೋ ಅದೇ ರೀತಿಯಲ್ಲಿ ನಾವು ಇನ್ನೊಬ್ಬ ವ್ಯಕ್ತಿಯನ್ನ ಕಾಣಬೇಕಾಗಿದೆ. ಅದು ನಾವು ಮಾಡಬೇಕಾಗಿರುವಂಥದ್ದು. ದೇವರು ನನ್ನನ್ನ ಹೇಗೆ ನೋಡ್ತಾನೋ ಅದೇ ರೀತಿಯಲ್ಲಿ ನಾನು ಇನ್ನೊಬ್ಬ ವ್ಯಕ್ತಿಯನ್ನ ಕಾಣಬೇಕಾಗಿದೆ. ಟ್ರೀಟ್ ಹೌ ಗಾಡ್ ಟ್ರೀಟ್ಸ್ ಯು. ಸೊ ಆ ರೀತಿಯಲ್ಲಿ ನಾವು ನೋಡಬೇಕಾಗಿದೆ. ಸೊ ಈ ದಯೆ ಎಂಬುದಾಗಿ ಹೇಳುವಾಗ ಅವರಲ್ಲಿ ಯೋಗ್ಯತೆ ಇಲ್ಲದೆ ಹೋದರೂ, ಅದಕ್ಕೆ ಅರ್ಹರಲ್ಲದೆ ಹೋದರೂ ನಾವು ಅದನ್ನು ವ್ಯಕ್ತಪಡಿಸಬಹುದಾ? ಅದು ಇಲ್ಲಿ ನೋಡಿಕೊಳ್ಬೇಕಾಗಿರುವಂಥ ಪ್ರಶ್ನೆ. ಮುಂದಿನ ಫಲ ಉಪಕಾರ. ಅನೇಕರು ನಮ್ಮ ಈ ಜೀವನದಲ್ಲಿ ಒಳ್ಳೆಯವ್ರನ್ನ ನಾವು ಕಾಣ್ತೇವೆ, ಅವ್ರೊಬ್ರಿಗೊಬ್ರು ಸಹಾಯ ಮಾಡೋದಕ್ಕಾಗಲಿ, ಅದನ್ನ ಅವರು ತುಂಬ ಉಪಕಾರ ಮಾಡ್ತಾರಪ್ಪ ಬೇರೆಯವ್ರಿಗೆ ಅಂತ ನಾವು ಹೇಳ್ಕೊತ ಬರ್ತೇವೆ. ಅಷ್ಟಿದ್ರೆ ಸಾಕಲ್ವಾ? ನೋಡಿ, ಈ ಗುಡ್ನೆಸ್ ಎಂಬುದಾಗಿ ಹೇಳುವಾಗ ಈಗಾಗಲೇ ದಯೆ ಕುರಿತು ನಾನು ಹೇಳಬೇಕಾದ್ರೆ ಹೇಳಿದೆ, ಸುಮ್ಮನೆ ಏನೋ ಒಳ್ಳೇದು ಮಾಡಬೇಕು ಅಂತ ಒಳ್ಳೇದನ್ನು ಮಾಡುವಂಥದ್ದು ಅಲ್ಲ. ಈ ಗುಡ್ನೆಸ್ ಎಂಬುದಾಗಿ ಹೇಳುವಾಗ ಇದು ಪವಿತ್ರಾತ್ಮನಿಂದ ಉಂಟಾಗುವಂಥ ಒಂದು ಫಲ. ಈ ಫಲವನ್ನು ನಾವು ಬಳಸಬೇಕಾದರೆ, ಅದನ್ನು ನಾವು ಅಭ್ಯಾಸಿಸಬೇಕಾದರೆ ಆ ಒಳ್ಳೆತನವನ್ನು ಜನರಿಗೆ ನಾವು ತೋರಿಸ್ಬೇಕಾಗತ್ತೆ. ಇವಾಗ ನೋಡಿ, ಸತ್ಯವೇದ ಹೇಳುತ್ತೆ, ಒಳ್ಳೆಯವನು ಒಬ್ಬನು, ಅಂದರೆ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ದೇರ್ ಇಸ್ ನಾಟ್ ಈವನ್ ಅ ಸಿಂಗಲ್ ಪರ್ಸನ್. ಯಾರು ಒಳ್ಳೆಯವರಲ್ಲ. ಸ್ವಾಮಿಯೇ ಒಂದು ಬಾರಿ ಒಳ್ಳೆಯ ಬೋಧಕನ ಎಂಬುದಾಗಿ ಯಾರೋ ಕರೆದಾಗ ಆತನು ಒಳ್ಳೆಯವನಂತ ನನಗೆ ಯಾಕೆ ಕರಿತೀಯಪ್ಪ, ದೇವರು ಮಾತ್ರನೇ ಒಳ್ಳೆಯವನು ಎಂಬುವಂಥ ಒಂದು ಸಾಲನ್ನು ಹೇಳುವಂಥದ್ದನ್ನು ನಾವು ಕೇಳ್ತೇವೆ. ಈ ಒಳ್ಳೆತನ ಅಥವಾ ನಾವು ಆಂಗ್ಲ ಭಾಷೆಯಲ್ಲಿ ನೋಡಿಕೊಳ್ಳುವಾಗ ಗುಡ್ನೆಸ್ ಅಥವಾ ಕನ್ನಡದಲ್ಲಿ ನೋಡಿಕೊಳ್ಳುವಾಗ ಉಪಕಾರ ಅನ್ನುವಂಥದ್ದು ನಾವು ಇತರರಿಗೆ ಉದ್ದೇಶಪೂರ್ವಕವಾಗಿ ತೋರುವಂಥ ಒಂದು ಗುಣವಾಗಿದೆ. ನೀವು ಹೇಳಿದ್ರಲ್ಲ, ಎಲ್ಲರೂ ಪಾಪ ಮಾಡಿದವರೇ. ನಾ ಇವಾಗ ಫಲದ ಬಗ್ಗೆ ಮಾತಾಡಿದಾಗ ಒಂದಲ್ಲ ಒಂದು ವಿಷಯ, ಅಂದ್ರೆ ಒಂದಲ್ಲ ಒಂದು ಫಲದಲ್ಲಿ ನಾವು ಸೋತು ಹೋಗುತ್ತೇವಲ್ಲ. ನೋಡಿ, ನಾವು ಏನಂದ್ರೆ ನಮ್ಮಲ್ಲಿ ದುರ್ಬಲತೆ ಇದೆ, ನಮ್ಮಲ್ಲಿ ನ್ಯೂನ್ಯತೆ ಇದೆ. ಈ ನ್ಯೂನ್ಯತೆ ಇರುವಾಗ ಅನೇಕ ಬಾರಿ ನಾವು ಬಿದ್ದು ಹೋಗ್ತೇವೆ, ಎಡವುತ್ತೇವೆ. ಅದಕ್ಕೆ ಇದು ಪವಿತ್ರಾತ್ಮನಿಂದ ಉಂಟಾಗುವ ಫಲ ಅಂತ ನಾನು ಅನೇಕ ಬಾರಿ ಹೇಳಿದ್ದೇನೆ. ದೇವರ ಸಹಾಯವಿಲ್ಲದ ಹೊರತು ನಾವು ಇರುವಂಥ ಅಡೆತಡೆಗಳನ್ನು ದಾಟಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಮನುಷ್ಯ ಆಲೋಚನೆ ಇಟ್ಕೊಂಡು ಅಭ್ಯಾಸಿಸುವಂತಹ ಕ್ರಿಯೆಗಳು ಇದಲ್ಲ. ನಾವು ಆ ರೀತಿಯಲ್ಲಿ ಅಭ್ಯಾಸ ಮಾಡುವುದೇ ಆದರೆ ಅನೇಕ ಬಾರಿ ಸೋತು ಹೋಗ್ತೇವೆ. ದೇವರನ್ನ ಜೊತೆಗಿಟ್ಟು ಇದನ್ನು ನಾವು ಅಭ್ಯಾಸಿಸಬೇಕಾಗಿದೆ. ಮತ್ತೆ ಈ ಉಪಕಾರಕ್ಕೆ ಕೊನೆಯ ಪ್ರಶ್ನೆ, ಯಾವುದಾದ್ರೂ ಉದಾಹರಣೆ ಸತ್ಯವೇದದಿಂದ? ಲೂಕನ ಸುವಾರ್ತೆ 10ನೇ ಅಧ್ಯಾಯ 35ನೇ ವಚನ ಮೇಲ್ಗೊಂಡು ಅಲ್ಲಿ ಬಂದು, ಬೋಧಕನೇ, ನನ್ನ ನೆರೆಯವನು ಯಾರು, ಹೂ ಇಸ್ ಮೈ ನೇಬರ್ ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾನೆ, ಒಳ್ಳೆ ಸಮಾರ್ಯದವನು. ಅನೇಕ NGOಗಳು, ಅನೇಕ ಆರ್ಗನೈಸೇಷನ್ಸ್ಗಳು ಸಮಾರಿಟನ್ ಅನ್ನುವಂಥ ಹೆಸರನ್ನ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಪದ ಬಂದಿರುವಂಥದ್ದು ಆ ಒಂದು ಸಾಮ್ಯದ ಮೂಲಕ. ಏನಂತೆ, ಒಬ್ಬ ಯೆರೂಸಲೇಮಿಂದ ಯೆರಿಕೋಗೆ ಹೋಗುವಾಗ ಕಳ್ಳರು ಆತನನ್ನು ಒಡೆದು ಆತನಲ್ಲಿರುವಂಥ ಎಲ್ಲವನ್ನ ಕಸ್ಕೊಂಡು ಹೋಗ್ತಾರೆ. ಮುಖ್ಯವಾದಂತಹ ಇಬ್ಬರು ವ್ಯಕ್ತಿಗಳು, ಒಬ್ಬರಾದ ಮೇಲೆ ಒಬ್ಬರು ಅವರನ್ನು ಹಾದು ಹೋಗುವಾಗ, ಆ ಮನುಷ್ಯನನ್ನು ಹಾದು ಹೋಗುವಾಗ ಮುಖವನ್ನು ಓರೆ ಮಾಡಿಕೊಂಡು ಹೋಗುವಂಥದ್ದು ನಾವು ಕಾಣ್ತೇವೆ. ಸಹಾಯ ಮಾಡೋದಿಲ್ಲ, ಸಂಪೂರ್ಣವಾಗಿ ಹಿಂಜರಿಯುತ್ತಾರೆ. ಅವರು ಒಂದು ಉತ್ತಮವಾದ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ್ಯೂ ಸಹ, ಅವರು ಮಾಡಲೇಬೇಕಾಗಿರುವಂಥ ಜವಾಬ್ದಾರಿಯನ್ನು ಹೊತ್ತಾಗ್ಯೂ ಸಹ ಅದನ್ನು ಮಾಡದೆ ಅವರು ಹೋಗ್ತಾರೆ. ಅಲ್ಲಿಗೆ ಬರುವಂತಹ ಮೂರನೆಯ ವ್ಯಕ್ತಿ ಈ ಸಮಾರ್ಯದವನು.
ಈ ಸಮಾರ್ಯದವನು ಎಂಬುದಾಗಿ ಹೇಳುವಾಗ ಆ ಸಮಯದಲ್ಲಿ ಸಮಾಜ ದೂರದಲ್ಲಿಟ್ಟಂತಹ ಒಬ್ಬ ವ್ಯಕ್ತಿ ಈತನಾಗಿದ್ದ. ಆದರೆ ಅದು ಯಾವುದನ್ನು ಪರಿಗಣಿಸದೆ, ಅಯ್ಯೋ ಯಾರಿಗೋ ಏಟ್ ಬಿದ್ದಿದೆ, ಅವ್ರಿಗೆ ನಾನು ಸಹಾಯ ಮಾಡಬೇಕು, ಅವ್ರನ್ನ ಹಾರೈಕೆ ಮಾಡಬೇಕು ಎಂಬುದಾಗಿ ಆತನು ಅನುಕಂಪದಿಂದ ಅವರನ್ನು ಹೋಗಿ ಅವರಿಗೆ ಬೇಕಾಗಿರುವಂಥ ಹಾರೈಕೆಯನ್ನು ಮಾಡಿ ಅಲ್ಲೇ ಬಿಡದೆ ಒಂದು ಛತ್ರಕ್ಕೆ ಹೋಗಿ ಸೇರಿಸಿ ಅಲ್ಲಿಯೂ ಸಹ ಬೇಕಾಗಿರುವಂಥ ಹಣವನ್ನು ಕೊಟ್ಟು ಸಂಪೂರ್ಣವಾದ ಹಾರೈಕೆಯನ್ನು ಮಾಡುವ ಹಾಗೆ ಆತನು ನೋಡಿಕೊಳ್ಳುತ್ತಾನೆ. ಒಳ್ಳೆ ಸಮಾರ್ಯದವನು. ಗುಡ್ನೆಸ್ ಸಂಬಂಧ ಇರಲಿಲ್ಲ. ಆತನು ಸಮಾಜದಿಂದ ದೂರ ಇಡಲ್ಪಟ್ಟಂಥವನು. ಅಯ್ಯೋ ಮುಟ್ಬೇಕಾ, ಅವ್ರು ಯಾರು ಇವ್ರು ಯಾರು ಏನೂ ನೋಡಲಿಲ್ಲ. ಏಟ್ ಬಿದ್ದಿದ್ಯಾ, ನಾನು ಸಹಾಯ ಮಾಡ್ತೀನಿ, ಅವ್ರನ್ನ ರಕ್ಷಿಸ್ತೀನಿ ಅನ್ನುವಂಥ ಆಲೋಚನೆ. ಗುಡ್ನೆಸ್, ಉಪಕಾರ. ಆ ಟೈಟಲ್ ಗುಡ್ ಸಮಾರಿಟನ್ ಅದು ಒಂದು ಸೂಕ್ತವಾದ ಟೈಟಲ್ ಅನ್ಸುತ್ತೆ. ಹೌದು, ನಿಜವಾಗ್ಲು. ಮುಂದಿನ ಫಲ, ನಮ್ಮ ಈ ಲಿಸ್ಟ್ ಅಲ್ಲಿ ಮುಂದಿನ ಫಲ ನಂಬಿಕೆ. ಇದರ ಕುರಿತು ಮಾತಾಡಿ. ನಂಬಿಕೆ ಎಂಬುದಾಗಿ ಹೇಳುವಾಗ ಸಾಮಾನ್ಯವಾಗಿ ನಾವು ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೆ, ನಮ್ಮ ಯೋಚನೆಗೆ ಯಾವುದು ನಿಲುಕುತ್ತೆ, ಅದು ನಮ್ಮ ಸುತ್ತಮುತ್ತಲಿನ ಒಂದು ನಿಯಂತ್ರಣದಲ್ಲಿದ್ದರೆ ನಾವು ಸಾಧಾರಣವಾಗಿ ನಂಬಿಡ್ತೇವೆ. ಆದರೆ ಆ ಚೌಕಟ್ಟನ್ನು ಬಿಟ್ಟು ಆಗುವಂತಹ ಕ್ರಿಯೆಗಳನ್ನು, ಕಾರ್ಯಗಳನ್ನು ನಂಬುವುದಕ್ಕೆ ಸಾಧ್ಯವಾ? ನೋಡಿ, ನಂಬಿಕೆ ಎಂಬುದಾಗಿ ಹೇಳುವಾಗ ಒಂದು ಹೆಜ್ಜೆ ಹೆಚ್ಚಾಗಿ ಹೋಗಬೇಕಾಗಿದೆ. ಈ ಲೋಕದಲ್ಲಿ ಇವತ್ತು ಈ ಪ್ರಸ್ತುತ ದಿನಗಳಲ್ಲಿ ಯಾರನ್ನ ಯಾರೂ ನಂಬೋದಿಲ್ಲ. ಮುಂಚಿನ ದಿನಗಳೆಲ್ಲ ನೀವು ಯಾವುದೋ ಒಂದು ಹಳ್ಳಿಗೆ ಹೋಯ್ತು ಅಂದರೆ ಬಾಗಿಲುಗಳನ್ನ ಹಾಕ್ತಾ ಇರಲಿಲ್ಲ. ಯಾರೇ ಆದರೂ ಪರವಾಗಿಲ್ಲ, ಹಸಿದು ಬಂದರೆ ಆಹಾರವನ್ನು ಕೊಡ್ತಾಯಿದ್ರು, ಬಾಯಾರಿಕೆಯಿಂದ ಬಂದರೆ ನೀರನ್ನು ಕೊಡ್ತಾಯಿದ್ರು. ಆದರೆ ಈಗ ಯಾರಾದರೂ ಆ ಥರ ಬಂದರೆ ನೀನು ಯಾರು ಅನ್ನುವಂತಹ ಒಂದು ಆಲೋಚನೆ ಮೊದಲು ಬರ್ತದೆ, ಆಮೇಲೆ ಸಹಾಯ ಮಾಡುವಂಥದ್ದು ಬರ್ತದೆ. ಇಲ್ಲಿ ನಾವು ಪವಿತ್ರಾತ್ಮನ ಫಲವನ್ನು ಕಾಣುವಾಗ ಈ ನಂಬಿಕೆ ನನ್ನನ್ನು ದೇವರೆಡೆಗೆ ಎಷ್ಟು ನಡೆಸುವಂಥದ್ದಾಗಿರುತ್ತದೆ ಅನ್ನುವಂತಹ ಒಂದು ಮುಖ್ಯ ಪ್ರಶ್ನೆ. ನಾನು ಇತರ ಜೊತೆ ಮಾನವರೊಟ್ಟಿಗೆ ಯಾವ ರೀತಿಯಲ್ಲಿ ನಂಬಿಕೆಯಲ್ಲಿ ನಾನು ಮುಂದೆ ಹೋಗುವಂಥವನಾಗಿರ್ತೇನೆ, ಈ ಪ್ರಶ್ನೆಗಳು ನಮಗೆ ಹೆಚ್ಚಾಗಿ ಮೂಡಿ ಬರ್ತದೆ. ಈ ನಂಬಿಕೆ ಅನ್ನುವಾಗ ಸತ್ಯವೇದ ಹೇಳುತ್ತೆ, ಸಾಸಿವೆ ಕಾಳಷ್ಟಾದರೂ ನಂಬಿಕೆ ಇರಬೇಕು ನಮಗೆ ಅಂತ. ನಮ್ಮ ನ್ಯೂನತೆಗಳನ್ನು ತಿಳಿದಿದ್ದಾಗ್ಯೂ ದೇವರು ನಮ್ಮನ್ನು ನಂಬಿಕಸ್ಥರನ್ನಾಗಿ ಮಾಡಲು ಆಗುತ್ತಾ? ಯಾಕೆ ಕೇಳ್ತಾ ಇದ್ದೇನೆಂದ್ರೆ, ಹಲವಾರು ಕ್ರಿಸ್ತನನ್ನು ಅರ್ಥಕೊಂಡವ್ರು ನಾವೇ ಆಗಲಿ ಹಲವಾರು ಸಮಯದಲ್ಲಿ ಆ ನಂಬಿಕೆಯನ್ನೆಲ್ಲೋ ಕಳ್ಕೊಳ್ತೇವೆ. ಆದರೂ ದೇವ್ರು ಕರಿತಾನೆ ಇರ್ತಾನೆ, ಆ ನಂಬಿಕೆಗೆ ಮತ್ತೆ ಮತ್ತೆ ಕರಿತಾನೆ ಇರ್ತಾನೆ. ಸೊ ಇಂತಹ ಒಂದು ಸ್ಥಿತಿಗತಿಯಲ್ಲಿ ದೇವರು ಹೇಗೆ ನಮಗೆ ಸಹಾಯ ಮಾಡ್ತಾನೆ? ನೋಡಿ, ಈ ನಂಬಿಕೆ ಎಂಬುದಾಗಿ ಹೇಳುವಾಗ ನಮಗೆ ಆ ಅರ್ಹತೆ ಇಲ್ಲ, ಆಯ್ತಾ? ಆದರೆ ಅನೇಕ ಬಾರಿ ನಾವು ಅಪನಂಬಿಗಸ್ತರಾಗಿದ್ದಾಗ್ಯೂ ಸಹ ನಂಬಿಗಸ್ತನಾಗಿರುವಂಥ ಒಬ್ಬನೇ ದೇವರು ಅದೆಲ್ಲವನ್ನ ಬದಿಗಿಟ್ಟು ಮತ್ತೊಮ್ಮೆ 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 ಎಂಬುದಾಗಿ ನಮಗೆ ಅವಕಾಶಗಳನ್ನು ಕೊಡ್ತಾ ಇರ್ತಾನೆ. ಸೊ ಹಾಗಾಗಿ ದೇವರ ದೃಷ್ಟಿಯಲ್ಲಿ ನಾವು ಎಷ್ಟೇ ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿರುವಂಥ ಕಾರಣದಿಂದ ನಮ್ಮನ್ನು ತನ್ನ ಬಳಿಗೆ ಸೆಳೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಅಲ್ಲಿಗೆ ಅದು ನಮ್ಮನ್ನು ಎಲ್ಲಿ ಬಿಡುವಂಥದ್ದಾಗಿರ್ತದೆ. ನಾವು ಅದನ್ನು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯವಾ? ಇತರರೊಟ್ಟಿಗೆ ಆ ರೀತಿಯಲ್ಲಿ ಬೆಳಿಲಿಕ್ಕೆ ಅಥವಾ ನಾವು ಬಳಕೆಗೆ ಬರುವ ಹಾಗೆ ಸಾಧ್ಯವಾ? ಅದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ನಾವು ಪ್ರತಿಯೊಬ್ಬರು ಈ ನಂಬಿಕೆಯನ್ನು ಹೊಂದಲೇಬೇಕಾಗಿದೆ ಅಂತ ನಾನು ಭಾವಿಸ್ತೇನೆ. ಈಗ ಬಹಳ ಮುಖ್ಯ ಇದು. ಯಾಕೆಂದರೆ ನಾನು ಹೇಳಿದ್ನಲ್ಲ, ಈ ಪವಿತ್ರಾತ್ಮನಿಂದ ಉಂಟಾಗುವಂಥ ಫಲ ಆ ವೈಶಿಷ್ಟ್ಯತೆಯೇ ಅದು. ನೀವು ಮಾಡೋಕ್ಕಾಗೋದಿಲ್ಲ, ಮಾಡುವಂಥ ಸಂದರ್ಭ ಅಲ್ಲ, ಆದಾಗ್ಯೂ ಸಹ ನೀವು ಮಾಡುವುದಕ್ಕೆ ಉತ್ಸಾಹದಿಂದಿರ್ತೀರ. ದೇವರು ಆ ರೀತಿಯಲ್ಲಿ ನಿಮ್ಮನ್ನು ಮುಂದೆ ನಡೆಸುವಾತನಾಗಿರ್ತಾನೆ. ಮುಂದಿನ ಫಲ ಬಂದು ಸಾಧುತ್ವ. ನಾವು ಸಾಧುತ್ವ ಅಂದಾಗ ಅದೊಂದು ವೀಕ್ನೆಸ್ ತರ ಅಂತ ಅನ್ಸುತ್ತೆ. ಅದೊಂದು ಸ್ಟ್ರೆಂತ್ ಅಲ್ಲ, ಅದೊಂದು ಬಲ ಅಲ್ಲ, ಅದು ಯಾವುದೋ ಒಂದು ವೀಕ್ನೆಸ್ ಅನ್ಸುತ್ತಲ್ಲ. ನೋಡಿ, ಹೆಚ್ಚಿನ ಪರಿಸ್ಥಿತಿಗಳಲ್ಲಿ ನಮಗೆ ಈ ದೇವರು ಕೊಡುವಂತಹ ನಿಬಂಧನೆಗಳು, ದೇವರು ಹೇಳುವಂಥ ಕೆಲವೊಂದು ಆಜ್ಞೆಗಳು ನಮಗೆ ಹಾಗೆ ಅನಿಸುತ್ತೆ. ಅಯ್ಯೋ, ನಾನು ಯಾರಿಗಾದ್ರೂ ಒಳ್ಳೆಯವನಾಗ್ಬಿಟ್ರೆ ಎಲ್ಲೋ ಒಂದು ಕಡೆ ಅದನ್ನು ನನ್ನ ದುರ್ಬಲತೆ ಅನ್ಕೊಂಡ್ಬಿಡ್ತಾರಾ, ನಾನು ವೀಕ್ ಅಂತ ಅಂದ್ಕೊಂಡ್ಬಿಡ್ತಾರಾ, ನಾನು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು. ಆದರೆ ಇಲ್ಲಿ ಆ ಜೆಂಟಲ್ನೆಸ್ ಅನ್ನೋದಿದೆಯಲ್ಲ, ಆ ಜೆಂಟಲ್ನೆಸ್ ಎಂಬುದಾಗಿ ಹೇಳುವಾಗ ನಿಮಗೆ ಏನೋ ಕೆಟ್ಟದಾಗ್ತಾ ಇದೆ, ಆಗ್ತಾ ಇರಬೇಕಾದ್ರೆ ನೀವು ಸುಮ್ಮನೆ ಇದ್ದೀರಾ, ಸೈಲೆಂಟಾಗಿ ಹೋಗ್ಬಿಡ್ತೀರಾ, ಅದೆಲ್ಲ ಅರ್ಥ. ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತೀರಾ?
ನಾವು ಸಾಮಾನ್ಯವಾಗಿ ಯಾರಾದರೂ ನಮಗೆ ಕೋಪ ಬರೆಸುವಂತಹ ಪರಿಸ್ಥಿತಿಯಲ್ಲಿ ನಾವು ಕೋಪದಿಂದ ಮಾತನಾಡುವಂಥದ್ದುಂಟು. ಆದರೆ ಇಲ್ಲಿ ಯಾವ ರೀತಿಯಲ್ಲಿ ನೀವು ಪ್ರತಿಕ್ರಿಯಿಸ್ತೀರಾ? ಸೌಮ್ಯ ಮನೋಭಾವ ಉಳ್ಳವರಾಗಿ ಉತ್ತರಗಳನ್ನು ಕೊಡಲಿಕ್ಕೆ ಸಾಧ್ಯವಾ? ಸೌಮ್ಯ ಮನೋಭಾವ ಉಳ್ಳವರಾಗಿ ಆ ಒಂದು ಸನ್ನಿವೇಶವನ್ನು ಎದುರಲಿಕ್ಕೆ ಸಾಧ್ಯವಾ? ಇದನ್ನು ನಾವಿಲ್ಲಿ ಕಾಣಬೇಕಾಗಿದೆ. ಜೆಂಟಲ್ನೆಸ್ ಎಂಬುದಾಗಿ ಹೇಳುವಾಗ, ಸಾಧುತ್ವ ಎಂಬುದಾಗಿ ಹೇಳುವಾಗ, ನನಗೆ ಬರುವಂಥ ಪರಿಸ್ಥಿತಿಗಳಿಗೆ ನನ್ನ ಪ್ರತಿಕ್ರಿಯೆ ಏನಾಗಿರ್ತದೆ, ಹೇಗಿರ್ತದೆ ಅನ್ನುವಂಥದ್ದು ಜೆಂಟಲ್ನೆಸ್. ಈ ಸಾಧುತ್ವದ ಕುರಿತು ನಾವು ಮಾತನಾಡುವಾಗ ಅದಕ್ಕೆ ಉದಾಹರಣೆ ನೋಡಿ, ಸಾಧುತ್ವ ಎಂಬುದಾಗಿ ಹೇಳುವಾಗ ನಾನು ಈಗಾಗಲೇ ಹೇಳಿದ ಹಾಗೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತೀರಾ? ಇವಾಗ ನಿಮ್ಗೆ ಯಾರಾದರೂ ಬಂದು ಹೊಡೆದ್ರೆ ಏನು ಮಾಡ್ತೀರಾ? ನಿಮ್ಮ ಪ್ರತಿಕ್ರಿಯೆ? ತಿರ್ಗಾ ಹೊಡಿಯೋಕೆ ಹೋಗಲ್ಲ, ಆದರೆ ಕೋಪ ಅಂತೂ ಬರುತ್ತೆ. ಹೌದಲ್ವಾ? ಆ ದ್ವೇಷ ಮನೋಭಾವ ಆದರೂ ಇದ್ದೇ ಇರುತ್ತೆ. ಸತ್ಯವೇದದಲ್ಲಿ ಒಂದು ಎಪಿಟೋಮ್ ಆಫ್ ಜೆಂಟಲ್ನೆಸ್ ಎಂಬುದಾಗಿ ಹೇಳುವಾಗ ಯೇಸುಸ್ವಾಮಿ ನೋಡಿ, ಯೇಸುಸ್ವಾಮಿ ಯಾವಾಗಲೂ ಅಷ್ಟೇ, ಆತನಿಗೆ ಒಂದು ತಲೆಯಲ್ಲಿರುತ್ತೆ, ಇವರು ನನ್ನನ್ನು ಹಾಗೆ ಮಾಡಿದರು, ಇವರು ನನಗೆ ಏನೇ ಅಪಹಾಸ್ಯಗೈದರು, ಇವರು ನನ್ನನ್ನು ಹೊಡೆದರು, ಇವರು ನನಗೆ ಯಾವುದೇ ರೀತಿಯಾದಂಥ ಕೀಳಾದ ಕಾರ್ಯಗಳನ್ನು ಮಾಡಿದರು, ಇವರು ನನ್ನ ಮಕ್ಕಳು, ಇವರನ್ನ ಕಾಪಾಡುವಂಥ ಜವಾಬ್ದಾರಿ ನನಗಿದೆ ಎಂಬುದಾಗಿ ಅರಿತು ಸ್ವಾಮಿ ಅಲ್ಲಿ ಸಂಪೂರ್ಣವಾಗಿ ತನ್ನನ್ನು ಆ ಶಿಲುಬೆ ಮೇಲೆ ಒಪ್ಪಿಸಿಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಜೆಂಟಲ್ನೆಸ್. ಆತನಿಗೆ ರಿಟಾಲಿಯೇಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳಿತ್ತು, ಮಾಡ್ಬೋದಾಗಿತ್ತು. ಪೇತ್ರನು ಯಾವಾಗ ಮಲ್ಕನ ಕಿವಿಯನ್ನು ಕತ್ತರಿಸಿ ಹೋಗ್ತಾನಲ್ಲ, ಹೇಳ್ತಾನೆ, ಅಪ್ಪ ಒಂದು ಮಾತು ಹೇಳಿದ್ರೆ ಎಷ್ಟು ಜನ ನನಗೆ ಫುಲ್ಲು ದಂಡಾಗೆ ಬಂದು ಕಾಪಾಡ್ತಾರೆ, ನೀನೇನಪ್ಪ ಮಾಡ್ತಾ ಇದೆಯಾ? ಮಾಡ್ಬೋದಾಗಿತ್ತು ಸ್ವಾಮಿ, ಆದರೆ ಮಾಡೋದಿಲ್ಲ. ಯಾಕೆ? ಆ ಸಾಧುತ್ವ ಆತನಲ್ಲಿ ಇದೆ, ಆ ಜೆಂಟಲ್ನೆಸ್ ಇದೆ. ಇವರು ನನಗೇನೇ ಕೆಟ್ಟದ್ದು ಮಾಡಿದ್ರು ನಾನು ಅವ್ರಿಗೆ ಸರಿಯಾಗಿರುವಂಥದ್ದನ್ನೇ ಒಳ್ಳೆಯದನ್ನೇ ಮಾಡುತ್ತೇನೆ. ಈ ಜೆಂಟಲ್ನೆಸ್ ಅಂತ ಏನು ಹೇಳ್ತೀವಿ, ಇದೊಂದು ಸಾಧುತ್ವವನ್ನು ನಾವು ಪ್ರತಿಯೊಬ್ಬರು ಧರಿಸ್ಕೊಳ್ಳಲೇಬೇಕು ಅಲ್ಲ. ಯೇಸು ಕ್ರಿಸ್ತನಿಗೆ ನಮ್ಮ ಜೀವನವನ್ನು ನಾವು ಅರ್ಪಿಸಿದಾಗ ಇದು ಅತಿ ಪ್ರಾಮುಖ್ಯವಾದ ಒಂದು ಗುಣ ಅಂತ ಭಾವಿಸ್ತೇನೆ. ತುಂಬ ಕೋಪ ಪಡೋರು ಕೂಡ ನಿಜವಾಗ್ಲೂ ಕ್ರಿಸ್ತನನ್ನು ನಂಬಿದಾಗ ಮತ್ತೆ ಆತನನ್ನು ಹಿಂಬಾಲಿಸಿದಾಗ ಶಾಂತರಾಗುವುದನ್ನು ಅಥವಾ ಸಾಧುತ್ವವನ್ನು ಧರಿಸಿಕೊಳ್ಳುವುದನ್ನು ನಾವು ಕಂಡಿದ್ದೇವೆ. ಇದಕ್ಕೆ ನಮಗೆ ಈ ಒಂದು ಜಗತ್ತಲ್ಲೂ ಸಹ ಅನೇಕ ಉದಾಹರಣೆಗಳು ಸಿಗುತ್ತೆ. ಇವಾಗ ಕ್ರೈಸ್ತರು ಎಂಬುದಾಗಿ ಹೇಳುವಾಗ ಅವರು ಸೌಮ್ಯ ಜೀವಿಗಳು, ಅವರು ತುಂಬ ಜಾಸ್ತಿ ಏನು ಮಾತಾಡಕ್ಕೆ ಹೋಗಲ್ಲ. ದೇವರ ಕೃಪೆಯಿಂದ ನಾನಿರುವಂಥ ಸುತ್ತಮುತ್ತ ಮನೆಯಲ್ಲೂ ಸಹ ನಮ್ಮ ಕುಟುಂಬದ ಕುರಿತು ಅದನ್ನೇ ಹೇಳ್ತಾರೆ, ಅವ್ರು ಯಾರ ವಿಷಯಕ್ಕೂ ಹೋಗೋದಿಲ್ಲ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಅವ್ರು ಆರಾಮಾಗಿರ್ತಾರೆ, ಜೋರಾಗಿ ಮಾತಾಡಿದ್ದು ನಾನು ಕೇಳೇ ಇಲ್ಲ, ಅವ್ರು ನಿಂತ್ಕೊಂಡು ಜಗಳ ಆಡಿದ್ದು ನಾನು ನೋಡೇ ಇಲ್ಲ. ನೋಡಿ, ಇದೆಲ್ಲ ನಾವು ಅಳವಡಿಸಿಕೊಳ್ಳಬೇಕಾಗಿರುವಂತಹ ಒಂದು ಗುಣಗಳಾಗಿದೆ. ಈಗಾಗಲೇ ನಾವು 8 ಫಲವನ್ನು ನಾವು ಚರ್ಚೆ ಮಾಡಿದ್ದೇವೆ. ಇದೆಲ್ಲರ ಬುಡ ಪ್ರೀತಿ ಎಂದು ನಾವು ನಂಬುತ್ತೇವೆ ಸಹ. ಆದರೂ ಈ ಕೊನೆಯ ಫಲ ಕ್ಷಮೆದಮೆ, ಸೆಲ್ಫ್ ಕಂಟ್ರೋಲ್ ಅಂತ ನಾವೇನು ಹೇಳ್ತೇವೆ, ಅದು ತುಂಬ ಪ್ರಾಮುಖ್ಯವಾದದ್ದು ಎಂದು ನಾನು ಬಯಸ್ತೇನೆ. ಒಂದು ಯವನಸ್ಥನಿಂದ ಪ್ರಾಯ ಹೊಂದಿದವರು ಕೂಡ ಇದನ್ನು ಅಭ್ಯಾಸ ಮಾಡಲೇಬೇಕಲ್ಲವ? ನೋಡಿ, ಈ ಶಮೆದಮೆ ಎಂಬುದಾಗಿ ಹೇಳುವಾಗ ತನ್ನ ದೇಹವನ್ನು, ತನ್ನ ಮನಸ್ಸನ್ನು ದಂಡಿಸಿಕೊಳ್ಳಲಿಕ್ಕೆ ಎಷ್ಟು ಸಾಧ್ಯವಾಗ್ತದೆ? ನಾವು ಅನೇಕ ಬಾರಿ 6 ಗಂಟೆಗೆ ಎದ್ದೇಳಬೇಕು ಅಂತ ಅಲಾರ್ಮ್ ಇಡ್ತೇವೆ. 6 ಗಂಟೆಗೆ ಎದ್ದೇಳ್ತೀವ? ಅದನ್ನು 10 ನಿಮಿಷಕ್ಕೊಂದು ಬಾರಿ ಸ್ನೂಸ್ ಮಾಡಿ 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 ಎದ್ದೇಳುವಂಥ ಸಮಯ ಬೇರೆ ಆಗಿರ್ತದೆ. ನೋಡಿ, ಇಲ್ಲಿ ಸೆಲ್ಫ್ ಕಂಟ್ರೋಲ್ ಎಂಬುದಾಗಿ ಹೇಳುವಾಗ ಕೇವಲ ಇದೊಂದು ಅಂಶ ಮಾತ್ರವೇ ಅಲ್ಲ. ಅನೇಕ ಬಾರಿ ನಾವು ಮಾಡದೇ ಇರಬೇಕಾಗಿರುವಂಥ ಕಾರ್ಯವನ್ನು ಮಾಡದೆ ಹೋಗುವುದಿಲ್ಲ. ನಾವು ಖಂಡಿತವಾಗಿ ಅಯ್ಯೋ ನನ್ನ ಕೈಲಿ ತಡೆಯೋಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಅಂದ್ಕೊಂಡು ಆ ಕೆಲಸಕ್ಕೆ ಕೈ ಹಾಕಿಬಿಟ್ಟಿರ್ತೇವೆ. ಅದು ಮಾಡಬಾರ್ದು, ಆದರೆ ಮಾಡಿ ತೀರಿರ್ತೇವೆ. ಸೆಲ್ಫ್ ಕಂಟ್ರೋಲ್ ಎಂಬುದಾಗಿ ಹೇಳುವಾಗ ತಮ್ಮನ್ನು ತಾವು ಸಂಪೂರ್ಣವಾಗಿ ದಂಡಿಸಿಕೊಳ್ಳಬೇಕಾಗಿದೆ. ಸಂಪೂರ್ಣವಾಗಿ ದೇವರ ಒಂದು ಸಮಕ್ಷಮದಲ್ಲಿಟ್ಟುಕೊಂಡು ಆ ಚೌಕಟ್ಟಿನಲ್ಲಿ ನಾನು ಹೇಗೆ ಬದುಕಬಹುದು? ಈ ಸಮಯದಲ್ಲಿ ನಾನು ಒಂದು ವಾಕ್ಯವನ್ನು ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಜ್ಞಾನೋಕ್ತಿಗಳ ಪುಸ್ತಕವನ್ನು ನಾವು ನೋಡಿಕೊಳ್ಳುವಾಗ ಇದರಲ್ಲಿ ಆ ಬರಹಗಾರನು ತುಂಬ ಚೆನ್ನಾಗಿ ಬರೀತಾನೆ. 16ನೇ ಅಧ್ಯಾಯ 32ನೇ ವಚನ, ಜ್ಞಾನೋಕ್ತಿಗಳ ಪುಸ್ತಕ, ಜ್ಞಾನೋಕ್ತಿ ಪುಸ್ತಕ 16ನೇ ಅಧ್ಯಾಯ 32ನೇ ವಚನ. ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ.
ಅಂದರೆ ಏನು, ನಾನು ದೊಡ್ಡ ರಾಜ ಆಗಿರ್ಬೋದು, ದೊಡ್ಡ ಅರಸ ಆಗಿರ್ಬೋದು, ಆ ಕೆಲಸ ಮಾಡಿರ್ಬೋದು, ಇದನ್ನು ಮಾಡಿರ್ಬೋದು, ಇದನ್ನು ಸಾಧಿಸಿರ್ಬೋದು, ಮತ್ತೊಂದನ್ನು ಗಳಿಸಿರ್ಬೋದು, ಆದರೆ ನನ್ನನ್ನು ನಾನು ಆಳಿಕೊಳ್ಳಲಿಲ್ಲ, ನನ್ನನ್ನು ನಾನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಲ್ಲ. ಅಯ್ಯೋ ನನ್ನ ಕೈಲಿ ಆಗ್ತಲ್ಲಪ್ಪ, ನಾನು ತುಂಬ ವೀಕು, ನನ್ನ ಕೈಲಿ ಇದೆಲ್ಲ ಮಾಡೋಕ್ಕಾಗಲ್ಲ. ಅಲ್ಲ, ತನ್ನನ್ನು ಆಳಿಕೊಳ್ಳದ ಹೊರತು ನಾವು ಸರಿಯಾದ ವ್ಯಕ್ತಿಗಳು ಆಗೋದಿಲ್ಲ. ಸೆಲ್ಫ್ ಕಂಟ್ರೋಲ್ ಎಂಬುದಾಗಿ ಹೇಳುವಾಗ ತನ್ನನ್ನು ಆಳುವವನು ಪಟ್ಟಣಗಳನ್ನು ಗೆದ್ದವನಿಗಿಂತ ಉತ್ತಮ ಅಥವಾ ಶ್ರೇಷ್ಠ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸೊ ಅಲ್ಲಿಗೆ ಆ ಸೆಲ್ಫ್ ಕಂಟ್ರೋಲ್ ಅನ್ನುವಂಥದ್ದು. ಯಾಕೆ ಈ ಸೆಲ್ಫ್ ಕಂಟ್ರೋಲ್ ಈ ಸಮಯದಲ್ಲಿ ಬಹಳ ಮುಖ್ಯ ಎಂಬುದಾಗಿ ಹೇಳುವಾಗ, ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಎಕ್ಸ್ಪೋಸ್ ಆಗಿದ್ದೇವೆ, ಆಯಿತಾ. ಪ್ರತಿನಿತ್ಯ ಒಂದಲ್ಲ ಒಂದು ಆ್ಯಪ್ಗಳು ನಮ್ಮ ಫೋನ್ಗಳಲ್ಲಿ ಬರ್ತಾನೆ ಇರ್ತವೆ. ನಾವು ಏನನ್ನ ಮಾಡ್ತೇವೆ, ಏನನ್ನು ನೋಡ್ತೇವೆ, ಒಬ್ಬರೇ ಇದ್ದಾಗ ಹೇಗೆ ಇರ್ತೇವೆ, ನಾವು ಫ್ರೆಂಡ್ಸ್ಗಳ ಮಧ್ಯೆ ಇರಬೇಕಾದ್ರೆ ಏನು ಮಾತಾಡ್ತೇವೆ, ಯಾವ ಕಾರ್ಯಗಳನ್ನು ಮಾಡ್ತೇವೆ, ಯಾವ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರಚೋದಿಸ್ತೇವೆ, ಯಾವ ಮಾತುಗಳು ನಮ್ಮ ತುಟಿಗಳಿಂದ ಬರ್ತದೆ, ಇದೆಲ್ಲದರ ಕುರಿತು ನಾವು ಬಹಳ ಜಾಗರೂಕರಾಗಿ ಇರಬೇಕು. ಸೆಲ್ಫ್ ಕಂಟ್ರೋಲ್ ಎಂಬುದಾಗಿ ಹೇಳುವಾಗ ಯಾವುದೇ ಕಾರಣಕ್ಕೂ ನಿಮ್ಮಿಂದ ನಿಮಗೂ ಸಹ ಹಾನಿ ಆಗಬಾರ್ದು, ಇನ್ನೊಬ್ಬರಿಗೂ ಸಹ ಹಾನಿ ಆಗಬಾರದು. ಸೆಲ್ಫ್ ಕಂಟ್ರೋಲ್ ಅಥವಾ ಶಮೆದಮೆ. ನೀವು ಹೇಳಿದ್ನ ಕೇಳಿದ್ರೆ ನಮ್ಮನ್ನ ನಾಶನಕ್ಕೆ ಮಾಡುವುದನ್ನು ತಡೆಯುವುದೇ ಈ ಸೆಲ್ಫ್ ಕಂಟ್ರೋಲ್ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು. ಈ ಶಮೆದಮೆ ಎಂಬುದಾಗಿ ಹೇಳುವಾಗ ನನಗೂ ಹಾನಿ ಆಗಬಾರ್ದು, ಅದರಿಂದ ಇತರರಿಗೂ ಸಹ ಹಾನಿ ಆಗಬಾರ್ದು. ಅದರ ಪ್ರಕಾರ ನಾನು ಯಾವ ರೀತಿಯಲ್ಲಿ ನನ್ನ ಮೇಲೆ ನಿಯಂತ್ರಣವನ್ನು ಇಟ್ಕೊಂಡಿದ್ದೇನೆ, ನಿಯಂತ್ರಣವನ್ನು ಸಾಧಿಸಿದ್ದೇನೆ, ಹತೋಟಿಯಲ್ಲಿ ಇಟ್ಕೊಂಡಿದ್ದೇನೆ, ಇದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನನ್ನನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳುವಂಥ ಉದ್ದೇಶ ಏನು? ಯಾರಿಗೂ ಹಾನಿ ಆಗಬಾರ್ದು. ಸೆಲ್ಫ್ ಕಂಟ್ರೋಲ್. ಇದಕ್ಕೆ ಉದಾಹರಣೆಗಳು ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ರೀತಿಯಾದಂಥ ನೋವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಯೋಬನ ಪುಸ್ತಕ, ಯೋಬ, ಆತನಿಗೆ ಮೊದಲನೇದಾಗಿ ಇರುವಂತಹ ಆಸ್ತಿ ಎಲ್ಲವೂ ನಾಶವಾಗಿ ಹೋಗ್ತದೆ, ತನ್ನ ಮಕ್ಕಳೆಲ್ಲರೂ ಸತ್ತು ಹೋಗ್ತಾರೆ. ಕಡೆಗೆ ಇರುವಂಥ ಹೆಂಡತಿ ಹೇಳ್ತಾಳೆ, ಇವಾಗಲಾದರೂ ನೀನು ದೇವ್ರಿಗೆ ಬೈದು ಸಾಯ್ಬಾರ್ದ. ಆತನಿಗೆ ಕುಷ್ಠ ಸಹ ಬಂದಿರ್ತದೆ, ದೇಹದಲ್ಲೂ ಸಹ ಆತನಿಗೆ ರೋಗ ಇರುತ್ತೆ. ಇವಾಗಲಾದರೂ ನೀನು ದೇವರನ್ನು ದೂಷಿಸಿ ಸಾಯ್ಬಾರ್ದ. ಆದರೆ ಎಲ್ಲೂ ದೂಷಿಸುವಂತಹ ಕಾರ್ಯವನ್ನು ಯೋಬನು ಮಾಡೋದಿಲ್ಲ. ಇದು ಬಹಳ ಮುಖ್ಯ, ಆಯಿತಾ. ನಾವು ಅನೇಕ ಬಾರಿ ನಮ್ಮ ಸುತ್ತಮುತ್ತಲು ನಡೆಯುತ್ತಿರುವಂತಹ ಪರಿಸ್ಥಿತಿ ಏನು ಮಾಡುತ್ತೆ, ನಮ್ಮನ್ನು ಆ ಒಂದು ಹತೋಟಿಯನ್ನು ಕಳೆದುಕೊಳ್ಳುವ ಹಾಗೆ ನಮ್ಮನ್ನು ಪ್ರಚೋದಿಸ್ತದೆ. ನೋಡೋ, ನೀನು ನನ್ನ ಕೋಪನ ಟೆಸ್ಟ್ ಮಾಡ್ತಾ ಇದೆಯಾ, ಮಾಡಬೇಡ ಅದನ್ನು ಹೇಳ್ತೀವಲ್ಲ ಅನೇಕರು. ನೋಡು, ಸಾಕು, ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ, ನಾನು ಇನ್ಮೇಲೆ ತಾಳೋದಿಲ್ಲ. ನೋಡಿ, ಅನೇಕ ಬಾರಿ ನಾವು ಆ ಪರಿಸ್ಥಿತಿಗಳಿಗೆ ಒಳಗಾಗ್ತೇವೆ. ಆದರೆ ಆ ಸಮಯದಲ್ಲೂ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಇದೆ, ಅಲ್ಲಿ ಆಗಬೇಕಾಗಿರುವಂಥ ತಪ್ಪು ಕಾರ್ಯಗಳನ್ನು ನಾವು ಎದುರಿಸಲೇಬೇಕು. ಆದರೆ ನಿಮ್ಮ ಹತೋಟಿಯನ್ನು ಕಳೆದುಕೊಳ್ಳಬಾರದು. ನೋಡಿ, ಯೋಬನು ಸಂಪೂರ್ಣವಾಗಿ ಎಲ್ಲವನ್ನ ಕಳೆದುಕೊಂಡಾಗ್ಯೂ ಸಹ ದೇವರನ್ನು ದೂಷಿಸುವುದಿಲ್ಲ. ಸೆಲ್ಫ್ ಕಂಟ್ರೋಲ್, ಶಮೆದಮೆ. ಯೇಸು ಸ್ವಾಮಿ ಸಹ ಈ ಕ್ಷಮೆದಮೆಯನ್ನು ಅಭ್ಯಾಸ ಮಾಡುವ ಉದಾಹರಣೆಗಳು ಸತ್ಯವೇದದಲ್ಲಿ ಇದೆ. ಅದರ ಕುರಿತು ನಮಗೆ ಸ್ವಲ್ಪ ತಿಳಿಸ್ತೀರಾ? ನೋಡಿ, ಯೇಸು ಸ್ವಾಮಿ ಎಂಬುದಾಗಿ ಹೇಳಿದಾಗ ನನಗೆ ಒಂದು ವಾಕ್ಯ ಜ್ಞಾಪಕ ಬರುತ್ತೆ. ಇಬ್ರಿಯ ಗ್ರಂಥ 4ನೇ ಅಧ್ಯಾಯ 15ನೇ ವಚನ ಹೇಳುತ್ತೆ, ನಮಗಿರುವಂಥ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನು ನಮ್ಮ ಹಾಗೆ ಎಲ್ಲ ವಿಷಯಗಳಿಗೆ ಶೋಧನೆಗೆ ಗುರಿಯಾದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ನೋಡಿ, ಶೋಧನೆಗಳಿಗೆ ನಾನು ಸಹ ಗುರಿ ಆಗ್ತೇನೆ, ನೀವು ಸಹ ಗುರಿ ಆಗ್ತೀರಾ. ಅನೇಕ ಬಾರಿ ನಾವು ಬಿದ್ದು ಹೋಗ್ತೇವೆ, ಅದರಲ್ಲಿ ಮುಳುಗಿ ಹೋಗ್ತೇವೆ, ಅದರಿಂದ ಹೊರಗೆ ಬರುವುದಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ಹೋಗಿಬಿಡ್ತೇವೆ. ಆದರೆ ಯೇಸು ಸ್ವಾಮಿ ಈ ನಿಯಂತ್ರಣವನ್ನು ಹೇಗೆ ಸಾಧಿಸಬಹುದೆಂದು ತಾನೇ ತನ್ನ ಜೀವಿತ ಕಾಲದಲ್ಲಿ, ಅದು ಈ ಲೋಕದಲ್ಲಿ ಮನುಷ್ಯನಾಗಿ ಬದುಕುವ ಮೇರೆಗೆ ನಮಗೆ ತೋರಿಸಿಕೊಟ್ಟಿದ್ದಾನೆ. ಅಲ್ಲಿಗೆ ಮನುಷ್ಯನಾಗಿ ನೀವು ನಾನು ಸಹ ಅದನ್ನು ಮಾಡಬಹುದು, ಅಭ್ಯಾಸಿಸಬಹುದು. ಸೆಲ್ಫ್ ಕಂಟ್ರೋಲ್ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿಯು ಸಹ ಮತ್ತೊಂದು ಉದಾಹರಣೆಯಾಗಿ ಕಂಡು ಬರುವಂಥದ್ದನ್ನು ನಾವು ಕಾಣ್ತೇವೆ. ಈ ಎಲ್ಲ ಗುಣಗಳು ಅಥವಾ 9 ಫಲ, ದೇವರ ಆತ್ಮನಿಂದ ಬರುವಂಥ 9 ಫಲವನ್ನು ನೀವು ತುಂಬ ಸುಂದರವಾಗಿ ಉದಾಹರಣೆಯ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಕಡೆಯದಾಗಿ ಒಂದು ಸಮ್ಮರಿ ಥರ ಪ್ರತಿಯೊಂದು ಗುಣವನ್ನು ಹೇಳುತ್ತಾ
ಅದಕ್ಕೊಂದು ಅರ್ಥವನ್ನು ಕೊಡೋಕ್ಕೆ ಸಾಧ್ಯನಾ? ಪ್ರಿಯರೇ, ನೋಡಿ, ಈಗಾಗಲೇ ನಾನು ಎಲ್ಲ ಒಂದು ಫಲಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೇನೆ. ಪವಿತ್ರಾತ್ಮನಿಂದ ಉಂಟಾಗುವಂತಹ, ನಿನ್ನ ಸ್ವಂತ ಆಲೋಚನೆಯಿಂದ ಅಲ್ಲ, ಪವಿತ್ರಾತ್ಮನಿಂದ ಅಂದರೆ ದೇವರಿಂದಲೇ ಸ್ವತಃ ಉಂಟಾಗುವಂತಹ ಫಲ 9 ಇದೆ. ಪ್ರೀತಿ, ಅದು ಯಾವಾಗಲೂ ನಿಸ್ವಾರ್ಥವಾಗಿರಲಿ. ಸಂತೋಷ, ಅದು ಯಾವಾಗಲೂ ಸಂತೃಪ್ತತೆಯನ್ನು ಹೊಂದಿರಲಿ. ಸಮಾಧಾನ ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ದೀರ್ಘಶಾಂತಿ ನಿಮ್ಮಲ್ಲಿ ಯಾವಾಗಲೂ ಬೆಳೆಯುತ್ತಿರಲಿ. ದಯೆ ಎಂಬುದಾಗಿ ಹೇಳುವಾಗ ನಿಮಗೆ ಕೆಟ್ಟದನ್ನು ಮಾಡುವಂಥವರಿಗೂ ಸಹ ತೋರಿಸುವಂಥ ಅನುಕಂಪವಾಗಿರಲಿ. ಉಪಕಾರ, ನೀವು ಎಷ್ಟರ ಮಟ್ಟಿಗೆ ದೂರ ಹೋಗಿ ಒಬ್ಬರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ. ಸಾಧುತ್ವ, ನನಗೆ ಕೆಟ್ಟದಾಗಿದೆ ಹೌದು, ಆದರೆ ಕೋಪವನ್ನು ಬಿಟ್ಟು, ಅಲ್ಲಿ ಹಿಂಸೆಯನ್ನು ಬಿಟ್ಟು ನಾನು ಬೇರೆ ಯಾವುದೋ ಒಂದು ರೀತಿಯಲ್ಲಿ ಪ್ರತಿಕ್ರಿಯಿಸಲು ಸಾಧ್ಯವಾ? ನಂಬಿಕೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ನನ್ನಲ್ಲಿದೆಯಾ? ದೇವರನ್ನು ಎಷ್ಟು ಆತುಕೊಂಡವನು ನಾನಾಗಿದ್ದೇನೆ? ಹಾಗೂ ಕಡೆಯದಾಗಿ ಶಮೆ ದಮೆ. ಈ ಶಮೆ ದಮೆ ಅಥವಾ ತನ್ನನ್ನು ಆಳುವವನು ಪಟ್ಟಣಗಳನ್ನು ಗೆದ್ದವನಿಗಿಂತ ಶ್ರೇಷ್ಠನಾಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಸೊ ಅಲ್ಲಿಗೆ ನಾವು ಈ ದಿನ ನನ್ನ ಮೇಲೆ ಆ ನಿಯಂತ್ರಣವನ್ನು ಅಥವಾ ಹತೋಟಿಯನ್ನು ಹೊಂದಲು ಸಾಧ್ಯ ಅಥವಾ ಸಿದ್ಧನಾಗಿದ್ದೇನಾ? ಈ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳಬೇಕಾಗಿದೆ. ಒಟ್ಟು 9 ಫಲ: ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. ಗಲಾತ್ಯ ಪುಸ್ತಕ 5ನೇ ಅಧ್ಯಾಯ 22ನೇ ವಚನ ಪೂರ್ತಿಯಾಗಿ ಹಾಗೂ 23ನೇ ವಚನದ ಆರಂಭ ಭಾಗ. ಥ್ಯಾಂಕ್ ಯು ಅನಾಶ್ ಅವರೇ. ಕೊನೆಯದಾಗಿ ನಮ್ಮೆಲ್ಲರಿಗೂ ಒಂದು ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಮುಗಿಸೋಣ. ಖಂಡಿತವಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮನ್ನು ಇಲ್ಲಿ ತನಕ ನಡೆಸೋದಕ್ಕಾಗಿ ನಿನಗೆ ಅನಂತ ಸ್ತೋತ್ರ. ಅನೇಕ ಬಾರಿ ಸ್ವಾಮಿ, ನಾವು ನಿನ್ನ ವಾಕ್ಯ ನಮ್ಮ ಜೊತೆಗಿದ್ದಾಗ್ಯೂ ಬಿದ್ದು ಹೋಗ್ತೇವೆ. ದೇವರೇ, ಈ 9 ಫಲ ನಮಗೆ ಸವಾಲನ್ನು ಒಡ್ಡುವಂತಹ ಫಲ ಆಗಿದೆ. ಇದು ಸುಲಭವಾಗಿ ನಾವು ಈ ಲೋಕದಲ್ಲಿ ಅಭ್ಯಾಸಿಸಲು ಅಸಾಧ್ಯ. ಅದು ಮನುಷ್ಯ ಮಾತ್ರದಿಂದ ಬಹಳ ಅಸಾಧ್ಯ. ಕಾರಣ, ನಾವು ಬಹಳ ಬಲಹೀನರು, ದುರ್ಬಲರು. ಆದರೆ ನಿನ್ನ ಮೂಲಕ, ನಿನ್ನಿಂದ ಉಂಟಾಗುವಂತಹ ಆ ಫಲವನ್ನು ನಾವು ಕ್ರಿಯೆಯ ಮೂಲಕ ತೋರಿಸಬೇಕಾದ್ರೆ ನಮ್ಮ ಮಧ್ಯದಲ್ಲಿ ನೀನು ತಾನೇ ಕಾರ್ಯ ಮಾಡು. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳನ್ನು ಪ್ರತಿನಿತ್ಯವೂ ಅಭ್ಯಾಸಿಸುವ ಹಾಗೆ, ಹಾಗೂ ಅದರ ಮೂಲಕ ಸ್ವಾಮಿ ನಿನ್ನ ಎಡೆಗೆ ನಾವು ಒಂದಾಗಿ ಬರುವ ಹಾಗೆ, ಹಾಗೂ ಅನೇಕ ಶೋಧನೆಗಳಿಗೆ ಬಿದ್ದಾಗಿಯೂ ಸಹ ಪುನಃ ಬಂದು ಪ್ರಯತ್ನ ಮಾಡುವ ಹಾಗೆ ನಮಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ಎಲ್ಲ ಫಲದ ಚರ್ಚೆಯನ್ನು ಮುಕ್ತಾಯಗೊಳಿಸಿದ್ದೇವೆ. ಪ್ರತಿಯೊಂದು ಫಲವು ಪ್ರಾಮುಖ್ಯವಾದದ್ದು. ಕ್ರೈಸ್ತನನ್ನು ನಾವು ಅಂಗೀಕಾರ ಮಾಡಿದ್ದೇ ಆದರೆ, ನಾವು ಕ್ರೈಸ್ತೀಯ ಜೀವನವನ್ನು ನಡೆಸಬೇಕಾಗಿದ್ದರೆ, ನಾವು ಪ್ರತಿಯೊಬ್ಬರೂ ಈ ಫಲದ ಅಭ್ಯಾಸವನ್ನು ಮಾಡುವುದು ಯುಕ್ತ ಹಾಗೂ ಮಾಡಲೇಬೇಕಾಗಿದೆ ಎಂದು ನಾನು ಭಾವಿಸ್ತೇನೆ. ಈ ಸಂಚಿಕೆಯು ನಿಮಗೆ ಉಪಯೋಗವಾಗಿದೆ ಎಂದು ನಾನು ನಂಬುತ್ತೇನೆ. ಈ ನಮ್ಮ ಕಾರ್ಯಕ್ರಮದ ಹೆಸರು ಜೀವನದ ಕುರಿತು ಪ್ರಶ್ನೆಗಳು. ನಮ್ಮ ಈ ಕಾರ್ಯಕ್ರಮವು ಕ್ರೈಸ್ಟ್ ಟು ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಬರೆಯುವ ಪ್ರಶ್ನೆಗಳಿಗೆ ಪ್ರಾರ್ಥಿಸಿ ಉತ್ತರವನ್ನು ಕೊಡುತ್ತೇವೆ, ಹಾಗೂ ನಿಮಗಿರಬಹುದಾದ ಪ್ರಶ್ನೆಗಳನ್ನು ಸಹ ನಾವು ಉತ್ತರಿಸಲು ಪ್ರಯತ್ನಿಸುತ್ತೇವೆ. ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ಸ್ಕ್ರೀನ್ ಮೇಲೆ ಬರುವ ಈ ನಂಬರ್ಗೆ ಕರೆಯ ಮೂಲಕ ಅಥವಾ ವಾಟ್ಸಪ್ ಮೂಲಕ ನಮಗೆ ತಿಳಿಸಿ. ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಯಾವುದೇ ಪ್ರಶ್ನೆಗೆ ಮಿತಿ ಇರುವುದಿಲ್ಲ. ಮುಂದಿನ ಸಂಚಿಕೆ ಒಂದು ಹೊಸ ಶೀರ್ಷಿಕೆಯೊಡನೆ ಭೇಟಿಯಾಗೋಣ. ಧನ್ಯವಾದಗಳು. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 9902606453. ಧನ್ಯವಾದಗಳು.